ನಾನು ಚಾವುಂಡರಾಯ ಕ್ರಿಸ್ತಶಕ 10ನೇ ಶತಮಾನದಲ್ಲಿ ಜೀವಿಸಿದ್ದವನು. ಸಾಮಾನ್ಯ ಮನುಷ್ಯನಲ್ಲ. ಯುದ್ಧಭೂಮಿಯಲ್ಲಿ ರಕ್ತದ ನಡುವೆ ಹುಕ್ಕಿದ ಶೌರ್ಯ. ಇತಿಹಾಸದ ಕಲ್ಲಿನ ಮೇಲೆ ಕೆತ್ತಲ್ಪಟ್ಟ ಹೆಸರು ನಾನು. ಮುದಗಲ್ಲು ನನ್ನ ಹುಟ್ಟೂರು. ಮಾಬಲಯ್ಯನ ಮಗ. ಕಾಳಲಾದೇವಿಯ ಕನಸು. ಬ್ರಹ್ಮಕ್ಷತ್ರಿಯ ವಂಶದಲ್ಲಿ ಹುಟ್ಟಿ ಧರ್ಮ, ಕತ್ತಿ ಮತ್ತು ಗೌರವಕ್ಕಾಗಿ ಬದುಕಿದವನು ನಾನು. ಪಶ್ಚಿಮ ಗಂಗರ ಸಾಮ್ರಾಜ್ಯದಲ್ಲಿ ಕ್ರಿಸ್ತಶಕ 960ರಿಂದ 980ರ ಅವಧಿಯಲ್ಲಿ ಮಾರಸಿಂಹ, ರಾಚಮಲ್ಲ, ರಕ್ಕಸಗಂಗಾ ಇವರ ರಾಜಸಭೆಯಲ್ಲಿ ಸೇವೆ ಸಲ್ಲಿಸಿದ್ದವನು ನಾನು. ನಾನು ಕೇವಲ ಸೇನಾಧಿಪತಿಯಲ್ಲ, ಸಂಧಿವಿಗ್ರಹಿ, ಮಂತ್ರಿ, ರಾಜ್ಯದ ಬುದ್ಧಿ ಮತ್ತು ಬಲ ಎರಡೂ ನಾನು. ಕ್ರಿಸ್ತಶಕ 975ರಲ್ಲಿ ಪಾಂಚಾಲದೇವನ ದಂಗೆ ನಾನು ನಿಗ್ರಹಿಸಿದೆ. ಬಾಗೇಯೂರು ಯುದ್ಧದಲ್ಲಿ ನನ್ನ ಶತ್ರುಗಳ ರಕ್ತದಿಂದ ಭೂಮಿಯನ್ನು ಕೆಂಪು ಮಾಡಿದೆ. ನನ್ನ ಸಹೋದರ ನಾಗವರ್ಮನ ಸಾವಿಗೆ ನಾನು ಸೇಡು ತೀರಿಸಿಕೊಂಡೆ. ಅದಕ್ಕಾಗಿ ಸಮರ ಪರಶುರಾಮ, ರಣರಂಗಸಿಂಹ, ವೀರ ಮಾರ್ತಾಂಡ ಎಂಬ ಬಿರುದುಗಳನ್ನು ಪಡೆದವನು ನಾನು. ಆದರೆ ನನ್ನ ಜೀವನದ ಶ್ರೇಷ್ಠ ಕಾರ್ಯ ಕತ್ತಿಯಿಂದಲ್ಲ. ಕ್ರಿಸ್ತಶಕ 973ರಲ್ಲಿ ನನ್ನ ತಾಯಿ ಕಾಳಲಾದೇವಿಯ ಆಸೆಗಾಗಿ ಶ್ರವಣಬೆಳಗೊಳದಲ್ಲಿ ನಾನು 57 ಅಡಿ 8 ಇಂಚು ಎತ್ತರದ ಬಾಹುಬಲಿ ಗೊಮ್ಮಟೇಶ್ವರ ಮೂರ್ತಿಯನ್ನು ನಿರ್ಮಿಸಿದೆ. ಅದು ಕಲ್ಲಲ್ಲ, ಅದು ನನ್ನ ಭಕ್ತಿ, ನನ್ನ ಆತ್ಮ, ನನ್ನ ಯುಗದ ಅಜರಾಮರ ಗುರುತು. ಕ್ರಿಸ್ತಶಕ 978ರಲ್ಲಿ ನಾನು ಕಲಮನ್ನೂ ಹಿಡಿದೆ. ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಚಾವುಂಡರಾಯ ಪುರಾಣವನ್ನು ರಚಿಸಿ ಧರ್ಮದ ಬೆಳಕನ್ನು ಹರಡಿದೆ. ನಾನು ಕೇವಲ ಯೋಧನಲ್ಲ, ನಾನು ಶಿಲ್ಪಿ, ಕವಿ, ಮಂತ್ರಿ. ನಾನು ನಿರ್ಮಿಸಿದ ಮೂರ್ತಿ ನನ್ನಿಗಿಂತನೂ ಎತ್ತರದಲ್ಲಿ ನಿಂತಿದೆ. ಆದರೆ ಇತಿಹಾಸ ಎಂದಿಗೂ ಮರೆತಿಲ್ಲ. ಆ ಮೂರ್ತಿಯ ಹಿಂದೆ ನಿಂತಿರುವ ಆತ್ಮ, ಆ ಯುಗದ ಶಕ್ತಿ ನಾನು ಚಾವುಂಡಗಾಯ.